ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರೇನ್ರಿ? ನಾವು ಆರಾಮಾಗಿದ್ದೀವಿ. ಬನ್ನಿ ನಾವು ಇವತ್ತು ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ಯೂರ್ ಆಗಿರೋ ಅರಿಶಿನ ನಾನು ಒಣಗಿಟ್ಟಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದು ಅರಿಶಿನ. ಸೊ ಇದು ಬಿಸಿಲಿಗೆ ಒಣಗಿಟ್ಟಿದ್ದೀನಿ. ನೋಡಿ, ನಮ್ಮ ಮನೆ ಹತ್ರ ಎಲ್ಲ ಈ ಥರ ಗಿಡಗಳು ಹಾಕಿದ್ದೀವಿ. ಇನ್ನು ಬೆಳೀತಾ ಇದೆ ಗಿಡಗಳು. ನೋಡಿದ್ರಲ್ಲ ಅರಿಶಿನ ಹೆಂಗಿದೆ ಅಂತ. ನೀನು ಹೊಲದಲ್ಲಿ ಕಿತ್ಕೊಂಬಂದಿದ್ದಾರೆ ನಮ್ಮ ಮನೆಯವರು. ಹಾಗಾಗಿ ಅದನ್ನು ಒಣಗಿಟ್ಟಿದ್ದೀನಿ ಪ್ಯೂರಾಗಿ. ಆ ಅರಿಶಿನ ಸ್ವಲ್ಪ ತೇದು ಮುಖಕ್ಕೆಲ್ಲ ಹಚ್ಕೊಳ್ಳೋಣ, ಅದು ಒಂದು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದಾಗ ನಾನು ಅದರ ಒಂದು ಟಿಪ್ಸ್ನ ನಾನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬನ್ನಿ ಇವಾಗ ಪಲಾವ್ ಮಾಡೋಣ. ನಾವು ಇವತ್ತು ಪಲಾವ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ತಾರ ಹಾಯ್ ಮಾಡು. ಹಾಯ್ ಹಾಯ್, ಒಂದು ನಿಮಿಷ ಹಾಯ್ ಮಾಡು. ಹಾಯ್ ಹಾಯ್. ನೋಡಿ, ಅವನು ಸ್ಮೈಲ್ ಮಾಡ್ತಾ ಇದ್ದಾನೆ, ತುಂಬ ಒಳ್ಳೆ ಹುಡುಗ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಹೇಳು? ಪಲಾವ್. ಓಕೆ ಬನ್ನಿ, ನಾವು ಇವತ್ತು ಪಲಾವ್ ಮಾಡೋಣ. ಪಲಾವ್ಗೆ ಯಾವ್ಯಾವ ಥರ ನಾನು ಏನೇನು ವೆಜಿಟೇಬಲ್ಸ್ ಹಾಕ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನೇನು ಹಾಕ್ತೀನಿ ಅಂದರೆ ನೋಡ್ಕೊಳ್ಳಿ ಒಂದು ಸಲ. ನೋಡಿ, ನಾನು ಪಲಾವ್ಗೆ ಅಂತಲೇ ಬೀನ್ಸು, ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಹಾಗೂ ಇದು ಬಟಾಟಿ, ಆಮೇಲೆ ಕ್ಯಾರೆಟು, ಆಮೇಲೆ ಸ್ವಲ್ಪ ಇದು ಹೂಕೋಸು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಈ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿನ ನಾನು ಇದನ್ನು ಏನು ಮಾಡ್ತೀನಿ, ಕುಟ್ಕೋಬೇಕು ಅಂತ ಒಂದು ಒರಳ್ಕಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದಿಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ಅನ್ನ ಮಾಡಲಿಕ್ಕೆ, ಪಲಾವ್ ಮಾಡಬೇಕಂತ. ಸೊ ಇಷ್ಟು ಐಟಮ್ಸ್ ಬೇಕು. ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ. ನೋಡಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಕೊಂಡಿದ್ದೀನಿ. ಸೊ ಇದನ್ನು ನಾನು ಕಲ್ಲಲ್ಲೇ ಜಜ್ಕೊತೀನಿ, ಅಂದರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಮಿಕ್ಸಿಲಿ ಹಾಕೋಬೋದು, ಬಟ್ ಅದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಕೈಲೇ ಇದನ್ನು ಈ ಥರ ಜಜ್ಕೊತೀನಿ. ಆವಾಗಿನ ಕಾಲದಲ್ಲೆಲ್ಲ ಇದೇ ಥರನ ಮನೇಲೇ ಈ ಥರ ಜಜ್ಕೊಂಡು ಮಾಡ್ಕೊತಾ ಇದ್ರು. ಹಾಗಾಗಿ ಅಡುಗೆ ತುಂಬ ರುಚಿಯಾಗ್ತಾಯಿತ್ತು. ಸೊ ಪಲಾವು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಜಜ್ಕೊಂಡು. ಇದು ಈ ಥರ ಪೇಸ್ಟ್ ಆಯಿತು. ಸೊ ಈ ಥರ ಆಗಬೇಕ್ರಿ. ಇದು ಸ್ವಲ್ಪ ಬಡ ಆದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮಸಾಲೆ ಎಲ್ಲ ತಗೊಂಡ್ವಿ ಅಲ್ವಾ. ಇವಾಗ ಅದನ್ನು ಯಾವ ರೀತಿ ಮಾಡೋದು ನಾನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೆಲ್ಲ ಮಾಡ್ತಾ ಇಲ್ಲ. ಸೊ ನಂಗೆ ಕುಕ್ಕರಲ್ಲಿ ಮಾಡಿದ್ದು ಇಷ್ಟ ಆಗೋದಿಲ್ಲ ಊಟ ಮಾಡೋಕ್ಕೆ. ಹಾಗಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ನಾನೀಗ ಸ್ಟವ್ ಅಂಟಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಬೇಕು. ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ. ಸ್ವಲ್ಪ ಪಲಾವ್ಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ನೋಡಿ, ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ನಾನು. ಮೆಣಸು ಏನೂ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ಅವು ಸುಮ್ಮನೆ ಮಧ್ಯ ಡಿಸ್ಟರ್ಬ್ ಆಗ್ತಾವೆ ತಿನ್ನೋಕ್ಕೆ. ಸೊ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಸೊ ಒಂದು 4 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಬಾಡಲಿ.
ಹಾಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದಾದ್ಮೇಲೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಅದ್ರ ಜೊತೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ, ಅದ್ರ ಜೊತೆ ಹೂಕೋಸು ಹಾಕ್ತಾ ಇದ್ದೀನಿ, ಅದ್ರ ಜೊತೆ ಬೀನ್ಸ್ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು 1 ರಿಂದ 2 ಕುದಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಇದನ್ನು ಎಣ್ಣೆಲೆ ನಾವು ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆಲೆ ಬಾಡಿಸ್ಬೇಕು. ಇದು ಬಾಡಬೇಕು ಅಂದರೆ, ಬೇಗ ಬಾಡಬೇಕು ಅಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ತುಂಬ ಬೇಗ ಆಗುತ್ತೆ. ನಾನು ಇವಾಗ ಇದನ್ನ ಕೈ ಆಡಿಸ್ತಿಟ್ಟು ಫ್ರೆಂಡ್ಸ್ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಇದೆಲ್ಲ ಬಾಡಲಿ. ನೋಡಿ ಫ್ರೆಂಡ್ಸ್, 5 ನಿಮಿಷ ಆಯಿತು. ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ ಪಾತ್ರೆನ. ಒಂದು ಬಟ್ಟೆ ತೊಗೊಂಡು ಓಪನ್ ಮಾಡಿ, ತುಂಬ ಬಿಸಿಯಾಗಿರುತ್ತೆ. ನೋಡಿ ಸ್ವಲ್ಪ ಬಾಡಿರುತ್ತೆ ಇದು. ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಕೈ ಆಡಿಸ್ಬಿಟ್ಟು ಇವಾಗ ನೀವು ತೆಗೆದಿರೋ ಮಸಾಲನ ಹಾಕಬೇಕು ಇದಕ್ಕೆ. ನೋಡಿ ಆವಾಗಲೇ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿನ ನಾವು ಕಲ್ಲಲ್ಲಿ ಜಜ್ಕೊಂಡಿದ್ವಿ, ಅದು ಇದು. ಇದನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಅಕ್ಕಿನ ಸ್ವಲ್ಪ ಇದು ಟೀ ಕುಡಿಯೋ ಗ್ಲಾಸಲ್ಲಿ ಕಪ್ ಇರಲ್ವಾ, ಆ ಅಳತೆಯಿಂದ ತೊಗೊತೀನಿ. ಹಾಗಾಗಿ ನಾನು 5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 5 ಕಪ್ಪು ಅಕ್ಕಿ ಅಂದರೆ ನಾನು ಇದಕ್ಕೆ 10 ಕಪ್ಪು ನೀರು ಹಾಕಬೇಕು. ಸೊ ಇವಾಗ ನಾನು ಇದಕ್ಕೆ ನೀರು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಪ್ಪಿಂದ ನಾನು 5 ಕಪ್ಪು, ನೋಡಿ ಈ ಕಪ್ಪಿಂದ ನಾನು 5 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ಇದೇ ಕಪ್ಪಿಂದ ನಾನು 10 ಕಪ್ಪು ನೀರು ಹಾಕ್ತಾ ಇದ್ದೀನಿ. ಒಂದು ಕಪ್ ಎಕ್ಸ್ಟ್ರಾ ಹಾಕ್ತೀನಿ, ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ನೋಡಿ ಇದನ್ನು ನಾನು ಸ್ವಲ್ಪ ಈ ಥರ ಕೈ ಆಡಿಸ್ತೀನಿ. ಸಿಂಪಲ್ಲಾಗಿ ಬೇಗ ಯಾವುದೇ ಮಸಾಲೆ ಇರದೆ ತುಂಬ ರುಚಿಯಾಗಿ ಆಗೋ ಪಲಾವು ಫ್ರೆಂಡ್ಸ್ ಇದು. ನೀವು ಮನೇಲಿ ಮಾಡ್ಕೊತೀನಿ, ತುಂಬ ಖುಷಿ ಆಗುತ್ತೆ ನಿಮಗೆ. ಮನೆಯವರು ತುಂಬ ಖುಷಿ ಪಡ್ತಾರೆ, ಮಾಡ್ಕೊಡಿ. ಇವಾಗಲೇ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಇದನ್ನು ನಾನು ತಟ್ಟೆ ಮುಚ್ಚಿಬಿಡ್ತೀನಿ. ಇದು ಕುದಿಬೇಕು ಫ್ರೆಂಡ್ಸ್, ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲೇ ನಾನು ಅಕ್ಕಿ ವಾಶ್ ಮಾಡ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ನೋಡಿ ಅಕ್ಕಿ ನಾನು ತೊಳ್ಕೊಂಬಂದಿದ್ದೀನಿ. ಸೊ ಇವಾಗ ನೋಡಿ ಇದು ಹೆಂಗೆ ಕುದೀತಾ ಇದೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಅಕ್ಕಿನ ಹಾಕ್ತೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದನ್ನ ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು. ತುಂಬ ರುಚಿಕರವಾದ ಪಲಾವ್ ರೆಡಿ ಆಗುತ್ತೆ. ಸೊ ಮನೇಲಿ ನೀವು ಮಾಡ್ಕೊಂಡಿನಿ, ಮಕ್ಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಒಂದು ಸುತ್ತಲೂ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸೊ ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಣ. ನೋಡಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಈ ಥರ ಹಾಕಿ ಚೆನ್ನಾಗಿರುತ್ತೆ. ಸೊ ಕಸ್ತೂರಿ ಮೇಥಿ ಹಾಕಿ ಇದನ್ನು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊತೀನಿ. ನಿಧಾನ ಉರಿಯಲ್ಲೇ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ, ತರಕಾರಿ ಎಲ್ಲ ಅಕ್ಕಿ ಜೊತೆಗೆ. ಸೊ ನಾನಿವಾಗ ಇದನ್ನು ಏನು ಮಾಡ್ತೀನಿ, ಕುದಿಯಕ್ಕೆ ಬಿಡ್ತೀನಿ.
ಸೊ ಅದು ಕುದೀಲಿ. ನಾನು ಇವಾಗ ಒಂದು ಪ್ಲೇಟ್ ಮುಚ್ತೀನಿ. ಪ್ಲೇಟ್ನ ಫುಲ್ ಮುಚ್ಚಬೇಡಿ, ಸ್ವಲ್ಪ ಅರ್ಧ ಓಪನ್ ಇರಲಿ, ಇಲ್ಲಾಂದರೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ ಅದಕ್ಕೆ. ಸೊ ಈಗ ನೋಡಿ ನಾನು ಈ ಕಡೆ ಏನು ಮಾಡಿದ್ದೀನಿ ಅಂತ ಕಾಳು ಪಲ್ಯ ಮಾಡಿದ್ದೀನಿ, ಬಿಸಿ ಬಿಸಿ ರೊಟ್ಟಿ ಹಾಕ್ತೀನಿ, ಪಲಾವ್ ರೆಡಿ ಆಗುತ್ತೆ. ಸೊ ಇವಾಗ ಪಲಾವ್ ಆಗಲಿ, ಇದು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ ಪಲಾವ್ ರೆಡಿ ಆಗ್ತಾ ಇದೆ ಒಳಗಡೆ. ಇವಾಗ ನಮ್ಮ ಪಾಪ ಹೆಂಗೆ ಆಟ ಆಡ್ತಿದೆ ಅಂತ ತೋರಿಸ್ತೀನಿ. ತಾರಕ್ ಅವರು ಹೆಂಗೆ ಆಟ ಆಡ್ತಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಹೆಂಗೆ ಆಟ ಆಡ್ತಿದ್ದಾರೆ ಇವರು ಅಂತ. ನೋಡಿ ತಾರಕ್ ಅವರು ರಿಂಗ್ ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾರೆ. ಹಾಯ್ ಮಗನೇ, ಹಾಯ್ ತಾರಕ್, ಹಾಯ್. ಆಟ ಆಡೋಕ್ಕೆ ಬನ್ನಿ, ಸಬ್ಸ್ಕ್ರೈಬ್ಸ್ ಎಲ್ಲ ಅಂತ ಹೇಳೋ. ನೋಡಿ ರಿಂಗ್ ಎಲ್ಲ ಆಟ ಆಡ್ತಿದ್ದಾನೆ, ಅವನಿಗಿನ್ನೂ ಗೊತ್ತಾಗೋದಿಲ್ಲ. ಹಾಯ್ ಮಾಡಮ್ಮ, ಹಾಯ್ 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 ಹಾಯ್. ಓಕೆ, ನೋಡಿದ್ರಲ್ಲ ಆಟ ಆಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗಿದ್ವಿ ಅಂದರೆ ಪಾಪನ ಕರ್ಕೊಂಡು ಅಂಗನವಾಡಿಗೆ ಹೋಗಿದ್ವಿ. ಸೊ ಅಂಗನವಾಡಿಯಲ್ಲಿ ಅವರು ನಮ್ಮ ಪಾಪಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಸಾಂಬಾರು ಮಸಾಲ ಕೊಟ್ಟಿದ್ದಾರೆ ನೋಡಿ. ಸೊ ಸಾಂಬಾರು ಮಸಾಲ ಕೊಟ್ಟಿದ್ದಾರೆ, ಸಾಂಬಾರು ಮಸಾಲ ಕೊಟ್ಟಿದ್ದಾರೆ, ಮತ್ತು ಬೆಲ್ಲದ ಪೌಡರ್ ಕೊಟ್ಟಿದ್ದಾರೆ ನೋಡಿ. ಬೆಲ್ಲದ ಪೌಡರ್ ಕೊಟ್ಟಿದ್ದಾರೆ, ಬೆಲ್ಲ, ನೆಕ್ಸ್ಟ್ ಅವರು ಈ ಪುಷ್ಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪಾಪನಿಗೆ, ತಾರಕನಿಗೆ ಪುಷ್ಟಿ ಕೊಟ್ಟಿದ್ದಾರೆ. ಇದನ್ನು ಗಂಜಿ ಮಾಡಿ ನಾವು ಕುಡಿಸ್ತೀವಿ. ಸೊ ಒಂದಿನ ಇದನ್ನು ಗಂಜಿ ಮಾಡಿರೋದನ್ನ ನಿಮಗೆ ವ್ಲಾಗಲ್ಲಿ ಹಾಕ್ತೀನಿ. ಆಮೇಲೆ ನೋಡಿ ಇಷ್ಟು ಸಕ್ಕರೆ ಕೊಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ತಾರಕನಿಗೆ ರೇಷನ್ ಅಂಗನವಾಡಿಯಿಂದ ಬಂದಿದೆ. ಸೊ ನಿಮ್ಮ ಕಡೆ ಏನೇನೆಲ್ಲ ರೇಷನ್ ಕೊಡ್ತಾರೆ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ಹೇಳಿ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ನಗ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಇಲ್ಲ ಅಂತ ಬೋರ್ಡ್ ಹಾಕ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಹಂಗೇನಿಲ್ಲ, ಸುಮ್ಮನೆ ತಿಳ್ಕೊಳ್ಳೋಕೆ ಹಂಗೆಲ್ಲ ನಾವು ಆ್ಯಕ್ಷನ್ ತಗೊಳೋದಿಲ್ಲ ಸಡನ್ಗ. ಸೊ ಹಾಗಾಗಿ ಇವಾಗ ಪಲಾವ್ ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ಪಲಾವ್ನ ಕುದಿಯೋಕೆ ಇಟ್ಟು ಬಂದಿದ್ದೀವಿ, ಹಾಗಾಗಿ ಹೆಂಗಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಿನ್ನೆ ನಮ್ಮ ಮನೆಯ ದೇವರು ಅಂದರೆ ನನ್ನ ಗಂಡ ಪತಿದೇವ ನನಗೋಸ್ಕರ ಡ್ಯೂಟಿಯಿಂದ ಬರ್ತಾ ಸ್ವೀಟ್ ತಂದಿದ್ದಾರೆ. ಆ ಸ್ವೀಟ್ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಗಂಡ ದೇವರು ಫ್ರೆಂಡ್ಸ್, ಗಂಡನಿಗೆ ಯಾರು ನೋವು ಮಾಡಬೇಡಿ, ಗಂಡ ನೋವು ಮಾಡಿದರೆ ಬಿಡಬೇಡಿ. ನೋಡಿ ಫ್ರೆಂಡ್ಸ್, ಇದೇ ಸ್ವೀಟು, ಇದು ನಂಗೆ ತುಂಬ ಇಷ್ಟ. ಇದ್ರ ಹೆಸರು ಚಂದ್ರಕಲಾ ಅಂತ. ನಮ್ಮ ಮನೆಯವರು ಇದನ್ನು ಡ್ಯೂಟಿಗೆ ಹೋಗಿ ಪ್ರತಿ ಸಲನೂ ನನಗೋಸ್ಕರ ಇದನ್ನು ತೊಗೊಂಡು ಬರ್ತಾರೆ. ನಂಗೆ ತುಂಬ ಖುಷಿಯಾಗುತ್ತೆ. ಬೆಳಗ್ಗೆಯಿಂದ ನಾನು 2-3 ತಿಂದಿದ್ದೀನಿ, ಹಾಗಾಗಿ ಇವಾಗ ನಾನು ತಿನ್ನೋದಿಲ್ಲ, ಇದನ್ನು ಮುಚ್ಚಿಡ್ತೀನಿ ಹಾಗೆ. ಸೊ ನಿಮ್ಮ ಕಡೆನೂ ಈ ಥರ ಸ್ವೀಟ್ ಸಿಗುತ್ತಾ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ಬೇಕು ಅನಿಸುತ್ತೆ, ಆದರೂ ಮುಚ್ಚಿಟ್ಬಿಡ್ತೀನಿ, ಹಾಕಬೇಕು. ನೋಡಿ ಫ್ರೆಂಡ್ಸ್, ರೈಸ್ ಎಷ್ಟು ಚೆನ್ನಾಗಾಗಿದೆ, ತುಂಬ ರುಚಿಯಾಗಿರುತ್ತೆ ಕೂಡ. ಇವಾಗ ನಾವು ಇದನ್ನು ಸ್ವಲ್ಪ ಹಳ್ಳಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿಯಾಗಿದೆ. ಸ್ವಲ್ಪ ಇದನ್ನು ನಾನು ಸಣ್ಣ ಉರಿಗೆ ಹಳ್ಳಕ್ಕೆ ಬಿಟ್ಕೋತೀನಿ. ಸೊ ಇದು ಹಳ್ಳಿ. ಸೊ ಪಲಾವ್ ರೆಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಪಲಾವು. ನೋಡಿ ಎಷ್ಟು ಉದುರಾಗಿದೆ. ನಾವು ಇದರಲ್ಲಿ ಮಾಡೋದಿಲ್ಲ, ಕುಕ್ಕರಲ್ಲಿ ಮಾಡೋದಿಲ್ಲ, ಆದರೂ ಇಷ್ಟು ಉದುರಾಗಿದೆ ನೋಡಿ. ಕರೆಕ್ಟಾಗಿ ನೀರಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ, ನಾನಿವಾಗ ಇದನ್ನು ಸರ್ವ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಗಮ್ಮಂತ ಸ್ಮೆಲ್ ಬರ್ತಾ ಇದೆ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಪಲಾವು. ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬನ್ನಿ, ಇದನ್ನೇ ನಾನು ನನ್ನ ಗಂಡನಿಗೆ ಸ್ವಲ್ಪ ತಿನ್ನಿಸ್ತೀನಿ. ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಸ್ವಲ್ಪ ಎದ್ದೇಳು. ನೋಡಿ ಫ್ರೆಂಡ್ಸ್, ನಾನು ನನ್ನ ಗಂಡನಿಗೆ ತಿನ್ನಕ್ಕೊಟ್ಟಿದ್ದೀನಿ. ನಂಗೆ ಬೇಜಾರಾಗುತ್ತಪ್ಪ. ಫುಲ್ ತಿನ್ನೋ, ಲವ್ ಮಾಡಬೇಡ. ಪಲಾವೇ ಅಮ್ಮ, ಹಂಗೆ ಯಾಕೆ ಮಾಡ್ತೀಯಪ್ಪ? ಸೇಮ್ ಪಲಾವೇ. ಒಂದು ಪಲಾವೇ ಅದು. ಚೆನ್ನಾಗಿತ್ತಲ್ಲ. ತಾರಕ್ ನೋಡ್ತಿದ್ದಾನೆ, ತೋರಿಸು ತಾರಕ್. ನೋಡಿ ತಾರಕ್, ನಮ್ಮ ಮಧ್ಯೆ ತಾರಕ್ ಹೆಂಗಿರುತ್ತೆ. ತಾರಕ್ ಮೊಬೈಲ್ ಟಚ್ ಮಾಡ್ತಾ ಇದ್ದಾನೆ. ನೋಡಿ, ಸೇಮ್ ಪಲಾವೇ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಓಕೆ, ನೋಡ್ಕೊಂಡ್ರಲ್ಲ, ಮನೇಲಿ ಮಾಡ್ಕೊಡಿ. ಹಾಯ್ ಹಾಯ್ ಹಾಯ್, ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಾರೆ, ಕೈ ಮುಗಿಬೇಡ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಫ್ರೆಂಡ್ಸ್, ನೋಡಿದ್ರಲ್ಲ ಪಲಾವ್ ಯಾವ ರೀತಿ ಮಾಡಿದೆ ಅಂತ. ನೀವು ಮನೇಲಿ ಮಾಡ್ಕೊಳ್ತೀನಿ. ಸೊ ಈ ವ್ಲಾಗು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.